ನಿಮಗೆಲ್ಲ ಅನಿಸ್ತಾ ಇರ್ಬೋದು, ಯಾಕೆ ರಿಷಾ ಇಷ್ಟೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಏನಾಗಿದೆ, ಆಷಾಢ ಟೈಮು. ಸೊ 2 ರೀತಿಲಿ ನಾನು ನಿಮಗೆ ಹೇಳ್ತೀನಿ. ಒಂದು, ಆಷಾಢ ಟೈಮಲ್ಲಿ ಪ್ರತಿಯೊಂದು ಹರಕೆಗಳಿದ್ದಾಗ ಪ್ರತಿಯೊಂದು ದೇವಸ್ಥಾನಕ್ಕೆ ನೀವೇನೇನು ಸಲ್ಲಿಸ್ಬೇಕು ಅಂದ್ಕೊಂಡಿರ್ತೀರ ಅದನ್ನು ಮಾಡಿ ತುಂಬ ಪವಿತ್ರವಾಗಿರುತ್ತೆ. ಸೊ ಇನ್ನೊಂದೇನೆಂದರೆ, ನನ್ನ ಲೈಫಲ್ಲಿ ಒಂದು ಒಳ್ಳೆ ಚಮತ್ಕಾರ ನಡೆದಿದೆ, ಅಂದರೆ ಒಂದು ಮಿರಾಕಲೇ ನಡೆದಿದೆ. ಏನು ಎತ್ತ ಅಂತ ಹೇಳಿ ನಾನು ಮುಂದೆ ನನ್ನ ಚಾನಲಲ್ಲಿ ಹಾಕ್ತೀನಿ, ನೀವೆಲ್ಲರೂ ನೋಡಿ. ಆ್ಯಂಡ್ ಮೇನ್ಲಿ ಐ ನೀಡ್ ಟು ಟಾಕ್ ಅಬೌಟ್ ದ ಮ್ಯಾನಿಫೆಸ್ಟೇಷನ್. ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಹೇಗೆ, ಲೈಕ್ ನನಗೇನೆ 2 ನಿಮಿಷ ಶಾಕ್ ಆಯಿತು. ಹೇಗಿದೆಲ್ಲ ಸಾಧ್ಯ ಆಯಿತಾ, ಒಂದೇ ತಿಂಗಳಲ್ಲಿ ಇದೆಲ್ಲ ಅಚೀವ್ ಆಗೋಕ್ಕೆ ಸಾಧ್ಯ ಆಯಿತಾ ಅಂತ. ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಸೊ ಇದೇ ತಿಂಗಳು 21ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗೆ ಗೊತ್ತಾಗುತ್ತೆ ಏನದು ಅಂತ ಹೇಳಿ. ಸೊ ಗೆಸ್ ಮಾಡಿ, ಕಮೆಂಟ್ ಮಾಡಿ ಏನಿರ್ಬೋದು ಅಂತ. ಆಮೇಲೆ ನಾನು ಮಾಡಿದ ರೀತಿ, ನನಗೆ ಲೈಫಲ್ಲಿ ಅಚೀವ್ ಆಗಿದ್ದ ರೀತಿ, ಸೊ ನಾನು ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ಕೊಳ್ಬೇಕು. ಸೊ ನೀವು ಕೂಡ ಅದನ್ನೆಲ್ಲ ಮಾಡಿ. ನಿಜವಾಗ್ಲೂ ಆ ಮೈಂಡ್ಸೆಟ್ ಇದ್ದಾಗ ಈ ದೇವರು ಅನ್ನೋದು ನಿಮ್ಮ ಜೊತೆ ನಿಂತರೆ, ಸೀರಿಯಸ್ಲಿ ಒಂದು ಲೈಫಲ್ಲಿ ನನಗೆ ಅರ್ಥ ಆಗಿತ್ತು. ಮೇ ಬಿ ಬಿಗ್ ಬಾಸ್ ಅನ್ನೋ ಶೋ ಅಲ್ಲಿ ಜೀವನದಲ್ಲಿ ನನಗೆ ದೇವರು ಸೋಲಿಸಿರ್ಬೋದು, ಬಟ್ ಆದರೆ ಲೈಫ್ ಅನ್ನೋದಿದೆ ಗೊತ್ತಾ, ಒಂದು ಜೀವನ ಅನ್ನೋದಿದೆ, ಅದರಲ್ಲಿ ನನ್ನ ಕೈ ಹಿಡ್ದಿದ್ದಾನೆ. ಅದರಲ್ಲಿ ನನ್ನ ಮಹಾದೇವ ನನ್ನ ಜೊತೆ ನಿಂತು ನನಗೇನು ಬೇಕು ಅದನ್ನು ಕೊಟ್ಟಿದ್ದಾನೆ. ಇನ್ನೇನು ಬೇಕು ಹೇಳಿ ಲೈಫಲ್ಲಿ. ಏನು ಎತ್ತ ಅಂತ ನಾನು ಇಷ್ಟು ಖುಷಿಯಾಗಿದ್ದೀನಿ, ನಿಮ್ಮ ಜೊತೆನೂ ಹಂಚ್ಕೊಳ್ಬೇಕು. ಸೊ ನಿಮ್ಮೆಲ್ಲರಿಗೂ ಗೊತ್ತಾ, ನಾವು ಎಷ್ಟೇ ಪೂಜೆ ಮಾಡಿದ್ರು ನಮ್ಮ ಮೊದಲನೇ ಪ್ರಾರ್ಥನೆ ನಮ್ಮ ಮನೆ ದೇವ್ರಿಗೆ ಆಗಿರಬೇಕು. ಹೋಗೋಣ. ನಮ್ಮ ಜೀವನದಲ್ಲಿ ಇಷ್ಟೇ ಕಷ್ಟ ಬಂದರೂ ನಮ್ಮ ಜೊತೆ ನಿಲ್ಲೋದು ದೇವರು ಮಾತ್ರ, ಯಾವುದೇ ಮನುಷ್ಯ ಅಲ್ಲ. ನಶ್ವರ ಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ. ಜಾಗದಿ ಪಡೆಯೋ ಸುಖವು ಶಾಶ್ವತ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ತಡಿಕೆ ನಿಜ. ಮನಸ್ಸು ಆಸೆ ತುಂಬಿದ ಕಣಜ, ಮೋಹದಿಂದ ದುಃಖವು ಸಹಜ. ಯಾವತ್ತಾದರೂ ಜೀವನದಲ್ಲಿ ಬೇಡೋ ಅಂಥ ಪರಿಸ್ಥಿತಿ ಬಂದರೆ ದೇವ್ರನ್ನ ಮಾತ್ರ ಬೇಡಿ. ಅರ್ಥ ಆಯ್ತಾ? ನೀಲಕಂಠವಾಹನಂ ದ್ವಿಷಡ್ಭುಜಂ ಕಿರೀಟಿನಂ ಲೋಲರತ್ನಕುಂಡಲ ಪ್ರಭಾಭಿರಾಮ ಷಣ್ಮುಖಂ ಶೂಲಶಕ್ತಿ ದಂಡ ಕುಕ್ಕುಟಾಕ್ಷ ಮಾಲಿಕಾಧರಂ ಬಾಲಮೇಶ್ವರಂ ಕುಮಾರ ಶೈಲವಾಸಿನಂ ಭಜೆ. वल्लिदेवयानिका समुल्लसन्तमीश्वरं मल्लिकादि दिव्य पुष्प मालिका विराजितं झल्लरी निनाद शंख. ಮೈಸೂರಲ್ಲೇ ಹುಟ್ಟು ಬೆಳೆದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ನಮ್ಮ ಜೊತೆ ಇರೋಂಥ ಶಕ್ತಿ ಎಂಥದ್ದು ಅಂತ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ. ನಿಮಗೆ ಗೊತ್ತಾ, ನಾನು ಕೇಳಿದ 2 ವರ ತಥಾಸ್ತು ಅಂದ್ಬಿಟ್ಲು ನನ್ನ ತಾಯಿ. ಪೂಜಿಸಲು ಹರಹಾಡು ನನ್ನ ತಾಯಿ, ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಾಯಿ. ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ, ನೋವಲ್ಲೂ ನಗುವವಳು ಒಬ್ಬಳೇ ಹೊತ್ತ ತಾಯಿ. ಜನನ ಮರಣ ಜಗದ ಸಂತೆ, ಅದಕ್ಕೂ ಮೀರಿನಿ ಬೆಳೆದು ನಿಂತೆ ಕರುಣೆ ಸಹನೆಯ ಮೂರ್ತಿಯಂತೆ ದೇವರಿಗೂ ನೀ ಸ್ಫೂರ್ತಿಯಂತೆ. ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ, ಸಾವಿರ ದೇವರಿಗೂ ಮಿಗಿಲು ನೀನಮ್ಮ. ಕನಸಿನ
ಕಂಗಳ ತುಂಬಿದ ತಾಯಿ ಮಮತೆಯ ಜೋಗುಳ ಜೀವನದಲ್ಲಿ ಯಾರಿರಲಿ ಇಲ್ಲದೆ ಇರಲಿ ಆ ದೇವ ಮಹಾದೇವ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ ಯಾರ ಅವಶ್ಯಕತೆಯೂ ನಿಮಗಿರಲ್ಲ. ಯಾರ ಮಾತು ಕೇಳಬೇಡಿ, ನಿಮ್ಮ ಮನಸ್ಸಿನ ಮಾತು ನೀವು ಕೇಳಿ. ನಾನು ನನ್ನ ಮನಸ್ಸು ಮಾತು ಕೇಳಿದ್ಕೇನೆ ನನಗೆ ಏನು ಬೇಕು ಈ ವರ್ಷ ಆ ದೇವ್ರು ಕೊಟ್ಟಿದ್ದಾನೆ. ಎಲ್ಲೋ ಒಂದು ಕಡೆ ಬೈಕೊತಾ ಇದ್ದೆ, ಯಾಕೆ ನನಗೆ ಮೋಸ ಮಾಡಿಬಿಟ್ಟ ನೀನು ಅಂತ. ಇಲ್ಲ ಕಣ್ರಿ, ಇಲ್ಲ, ದೇವ್ರನ್ನ ನಂಬಿದ್ರೆ ಮೇ ಬಿ ಹೊರಗಡೆ ಪ್ರಪಂಚದಲ್ಲಿ ಏನೋ ಒಂದೆರಡು ಪೆಟ್ಟು ಬೀಳ್ಬೋದೇನೋ, ಬಟ್ ಆದರೆ ಜೀವನದ ಪಾಠದಲ್ಲಿ ಜೀವನದ ಜೊತೆ ಕೈ ಹಿಡಿದಾಗ ನಿಮಗೆ ಆ ಮಿರಾಕಲ್ಲು ಯಾರೆಲ್ಲ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ದೇವ್ರದ್ದು ನಿಜವಾಗ್ಲೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಅದನ್ನು ಜರ್ನಿನ ನಾವು ಮುಂದೆ ತೊಗೊಳ್ಳೋಣ.